ನಮಸ್ಕಾರಪ್ಪ ಎಲ್ಲ ಚೊಕ್ ಮನ್ಸಿನ ಗಿಚ್ ಮಂದಿಗೆ. ಸೊ ನಿಮಗ್ ಹೇಳ್ದಂಗೆ ಹೊಸ ಸ್ಥಿತಿ ಸ್ಟಾರ್ಟ್ ಮಾಡತ್ತೀನಿ ಅಂತ ಹೇಳಿ. ಸೊ ಇವತ್ತು ಅದು ಜರ್ನಿ ಸ್ಟಾರ್ಟ್ ಮಾಡ್ಲಾತೀನಿ. ನಾವ್ ಒಳ್ಳೆ ಇನ್ಫ್ಲೂಯೆನ್ಸರ್ ಎಲ್ಲಾ ಮೆಸೇಜ್ ಮಾಡಿದ್ವಿ, ಅವ್ರ ಚಲೋ ರೆಸ್ಪಾನ್ಸ್ ಕೊಟ್ಟು ಇವತ್ತಿಗೆ ಸ್ಟಾರ್ಟ್ ಮಾಡೋ ತಂದಾರ. ಸೊ ಅದ್ರ ಸಂಬಂಧ ಒಂದೇ ಎಪಿಸೋಡ್ ಅದ ಅಂತ ಹೇಳಿ ನಮ್ ಸಿದ್ದೇಶ್ವರ ದೇವಸ್ಥಾನ ಇದ್ರೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಬರೀ ಹೇಳಿದ ಲೊಕೇಶನ್ ಈಗ ನಾವು ಬಂದೀವಿ ಜಸ್ಟ್ ಈಗ. ಸೊ ಅವ್ರು 11:15 ಬಾ ಅಂತ ಹೇಳಿದ್ರೆ ನಾವು ಸ್ವಲ್ಪ ಜಲ್ದಿನೇ ಬಂದೀವಿ, ಯಾಕಂದ್ರೆ ಫಸ್ಟ್ ಎಪಿಸೋಡ್ ಅದ ಅಂತ ಹೇಳಿ. ಸೊ ಅವರು 11:15 ಬರ್ತಾರ. ಅವ್ರು ಬರೋಣೆ ಅವ್ರದ್ದು ಇವತ್ತಿನ ಏನ್ ಶೆಡ್ಯೂಲ್ ಅದ ಅದ್ರ ಪ್ರಕಾರ ಅವ್ರ ಹಿಂದೆ ನಾವು ಹೋಗ್ತೀನಿ. ಸೊ ಸ್ಟಿಲ್ ದೇರ್ ಸ್ಟೇ ಟ್ಯೂನ್. ಸೊ ಈಗ ಅದೇ ಲೊಕೇಶನ್ಗೆ ಅಣ್ಣ ಅವರು ಬಂದಾರ. ಈಗ ಇಲ್ಲಿಂದ ಶೂಟಿಂಗ್ ಲೊಕೇಶನ್ಗೆ ಹೋಗ್ತೀವಿ ಅವ್ರದ್ದು. ಸೊ ಅಲ್ಲಿ ಹೋದ್ಮ್ಯಾಗ ಏನ್ ಶೂಟ್ ಅದ ಹೆಂಗದ ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಅಲ್ಲಿ ತನ ನೋಡ್ಕೋತೀರಿ. ಬಾಯ್. ಲೊಕೇಶನ್ ಹೋಗ್ಲಾಗುತ್ತೀವಿ. ಲೆಟ್ಸ್ ಗೋ. ಇದೇ ಇನ್ನ ಸ್ವಲ್ಪ ಮುಂದದ ಲೊಕೇಶನ್. ಸೊ ಅಣ್ಣ ಅವರು ಯೂಟ್ಯೂಬ್ ವಿಡಿಯೋ ಸಂಬಂಧ ಲಾಂಗ್ ವಿಡಿಯೋ ಮಾಡ್ಲತ್ತಾರ, ಚಲೋ ಸೋಷಿಯಲ್ ಮೆಸೇಜ್ ಕೊಡುವಂತ ವಿಡಿಯೋ. ಅದ್ರ ಸಂಬಂಧ ಬಂದೀವಿ. ಸೊ ನೋಡೋಣ ಯಾವ ತರ ವಿಡಿಯೋ ಮಾಡ್ತಾರ ಅಂತ ಹೇಳಿ. ನೋಡ್ರಿ, ಸೊ ಈ ಲೊಕೇಶನ್ ಬಂದು ನಿಂತಿದ್ವಿ. ಮೀನ್ಸ್ ಅವ್ರ ಇನ್ನೊಂದಿಬ್ರು ಟೀಮ್ ಮೆಂಬರ್ಸ್ ಬರೋದಾರ, ಅವ್ರ ಸಂಬಂಧ ವೇಟ್ ಮಾಡ್ಲಾಕೂತೀವಿ. ಈಗ ಮೈಕ್ ಎಲ್ಲ ಅವ್ರ ಕಡೆನೇ ಅದಾವ. ಅಲ್ಲಿ ತನ ಒಂದ್ ಸಣ್ಣ ಕ್ಲಿಪ್ ತಗೊಂಡಿನಿ, ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ನೋಡಿದ್ರಲ್ಲ, ಇದೇ ತರ ಕಾಮಿಡಿ ಮಾಡಿರ್ತಾರ ಟೀಮ್ದಾಗ ಎಲ್ಲಾರು. ಸೊ ಇದೇ ಲೊಕೇಶನ್ ಅದ, ಇಲ್ಲೇ ಶೂಟ್ ಅದ. ನೋಡೋಣ ಯಾವ ತರ ಶೂಟ್ ಮಾಡ್ತಾರ ಅಂತ ಹೇಳಿ. ಸೊ ಶೂಟ್ ಸಂಬಂಧ ಅಂತ ಬಂದ್ವಿ. ಆದ್ರ ಹಿಂಗ ವಿಡಿಯೋ ಮಾಡತ್ತೀವಿ ಅಂದ ತಕ್ಷಣ ಏನಾಗತ್ತ, ಸ್ಕೂಲ್ದ ವಿಡಿಯೋ ಸ್ಕೂಲ್ನೇ ಮಾಡ್ಲತ್ತಾರಲ್ಲ. ಸೊ ಇನ್ನ ಸ್ಕೂಲ್ ಅವರ್ಸ್ ಇದ್ದು. ಸೊ ಅದ್ರ ಸಂಬಂಧ ಸ್ಕೂಲ್ ಎಲ್ಲ ಹುಡುಗರು ಬರೋ ವಾಶ್ರೂಮ್ ಅದೇ ಇದು ಸುಳ್ಳು ಹೇಳಿ ಬರೋದು, ಶೂಟಿಂಗ್ ನೋಡೋದು ಮಾಡ್ಲಾತಿದ್ರ. ಸೊ ಅದ್ರ ಸಂಬಂಧ ಅಲ್ಲಿ ಟೀಚರ್ಸ್ ಅದು ಏನದಾರಲ್ಲ, ಅದಕ್ಕ ಸ್ಕೂಲ್ ಅವರ್ ಅದ, ಬೇಡ ಈಗ ಸ್ಕೂಲ್ ಮುಗಿದ್ಮ್ಯಾಗ ಶೂಟ್ ಮಾಡ್ರಿ ಅಂತ ಹೇಳತ್ತಿದ್ರು. ಸೊ ಈ ತರ ಪ್ರಾಬ್ಲಮ್ಸ್ ಅದು ಬರ್ತಿರ್ತಾವು. ಸೊ ಇವೆಲ್ಲಾ ನೋಡ್ಕೊಂಡ್ ಹೋಗ್ಬೇಕಾಗತ್ತ. ಅಂದ್ರು ಅಣ್ಣ ಅವ್ರ ರಿಕ್ವೆಸ್ಟ್ ಮಾಡಿದ್ರು, ಮ್ಯಾಥ್ಸ್ ಸರಿಗಾಯ್ತು ತಗ ಮೇಡಮ್ ಮ್ಯಾಗ ನೋಡಿದ್ರಲ್ಲ ಅವ್ರಿಗಾಯ್ತು, ಬ್ಯಾಡ ಅಂದ್ರು. ಅದಕ್ಕೆ 10 ನಿಮಿಷದ ಅಂದ್ರು, ಬ್ಯಾಡ ಆತಂದ್ರು. ನೋಡೋಣ ಮುಂದೆ ಏನ್ ಮಾಡ್ತಾರ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ. ಸೊ ಬ್ಯಾಡ ಡಿಸ್ಕಷನ್ ಮಾಡತ್ತಿದ್ರ. ಅದೇ ಮುಂದೆ ಇನ್ನೊಂದು ಲೊಕೇಶನ್ ತರಾನೇ ಅಲ್ಲಿ ಹೊಂಟಿದ್ವಿ. ಹಂಗೆ ಹೋಗ್ಬೇಕಾದ್ರೆ ನಾವು ಟೀಮ್ ಮೆಂಬರ್ಸ್ ಗಳನ್ನು ಮಾತಾಡತ್ತಿದ್ದೆ, ಅಣ್ಣ ಈ ತರ ಪ್ರಾಬ್ಲಮ್ಸ್ ಬಂದಾಗ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ, ಲೊಕೇಶನ್ ಏನ್ ಮಾಡ್ತೀರಿ ಅಂತ ಹೇಳಿ. ಅವ್ರು ಅಂದ್ರೆ ಲೊಕೇಶನ್ ಹುಡ್ಕಾಬೇಕಾಗತ್ರಿ, ಯಾಕಂದ್ರೆ ನಾವ್ ನೋಡೋ ವೀಕ್ಷಕರಿಗೆ ನಾವು ವಿಡಿಯೋ ಕೊಡ್ಬೇಕಂತ ಹೇಳಿ ಬಂದಿರ್ತೀವಿ. ಅವು ಇಲ್ಲಾಂದ್ರೆ ಬೇರೆ ಲೊಕೇಶನ್ ಟ್ರೈ ಮಾಡಿದಂದ್ರ ಹಂಗೆ ಮಾಡ್ಬೇಕಾದ್ರೆ ಅದು ಸ್ವಲ್ಪ ವಿಡಿಯೋ ಬಾಬಾ ಮ್ಯಾಗ ನಮ್ಮ ಊರಿಗೆ ಹೊಂಟಿದ್ವಿ ಅಂತ ಕೂತಿದ್ರಲ್ಲ, ಅವ್ರ ಸಂಬಂಧ ಕ್ಯಾನ್ಸಲ್ ಆಯ್ತು. ಈಗ ಅವ್ರದೇ ಫಸ್ಟ್ ಶಾಟ್ ಇತ್ತು ಅಂತ ಹೇಳಿ. ಸೊ ವಾಪಸ್ ಗಾಡಿ ತಗೊಂಡು ಇಲ್ಲೇ ಬರ್ತೀವಿ, ಯಾಕಂದ್ರೆ ಅವರು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರ. ಸೊ ಅದ್ರ ಸಂಬಂಧ ಇಲ್ಲೇ ಬಂದಿವಿ. ಇದು ಸೆಕೆಂಡ್ ಸ್ಪಾಟ್ ಅದ, ಸೆಕೆಂಡ್ ಲೊಕೇಶನ್ ಅದ. ಸೊ ಅದ್ರದೊಂದು ಸಣ್ಣ ಲುಕ್ ನಿಮ್ಗೆ ತೋರಿಸ್ತೀನಿ, ಹಂಗೆ ಜಸ್ಟ್ ನೋಡ್ಕೋತೀರಿ ವಿಡಿಯೋ ಪೂರಾ. ಇದು ನಮ್ಮ ಬಿಜಾಪುರ ಮಂದಿಗೆ ಬಹಳ ಚಲೋ ಗೊತ್ತದ. ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಅಂಡ್ ರೀಲ್ಸ್ ಮಾಡೋ ಸ್ಟಾರ್ಟ್ ಆಯ್ತಾ. ಸೊ ನೀವು ನೋಡುವಂತ 30 ಸೆಕೆಂಡ್ ವಿಡಿಯೋ ಒಂದೇ ಟೇಕಿಗೆ ಬಂದ್ರು ಅದು ನೀವು ನೋಡಿ ನಗ್ಬೇಕಂತ ಹೇಳಿ ಅವರು ಟೇಕ್ ಮೈ ಟೇಕ್ ತಗೊಂಡು ಒಂದು ಪರ್ಫೆಕ್ಟ್ ವಿಡಿಯೋ ಬರೋ ಮಟನು ಬಿಡಂಗಿಲ್ಲ ಕೈನ. ಸೊ ನೋಡೋಣ 30 ವಿಡಿಯೋ ಸಂಬಂಧ ಬಹಳ ಹಾರ್ಡ್ ವರ್ಕ್ ಮಾಡಿರ್ತಾರ. ಯಾಕಂದ್ರೆ ನೀವು ಆಲ್ರೆಡಿ ವಿಡಿಯೋದ ನೋಡ್ಲಾಕತ್ತೀರಿ. ಹಂಗೆ ವಿಡಿಯೋ ಮಾಡ್ಬೇಕಾ ಸ್ವಲ್ಪ ಬ್ರೇಕ್ ತಗೊಂಡು ಎಲ್ಲಾರು ಕೂಡ ಕಾಮಿಡಿ ಮಸ್ತಿ ಮಜಾಕ್ ನಾನು ಮಾಡ್ಲಾತಿದ್ದೆ, ಅವರು ಮಾಡ್ಲಾತಿದ್ರು. ಕುಡ್ಕೊಂಡ್ ಮೆಸೇಜ್ ಹೋಗ್ಬೋದು ಅಂತ ಹೇಳಿ ಇದು ರೀಲ್ ಮಾಡಾಕತ್ರು. ಹಂಗೆ ಮುಂದ್ ನೋಡ್ತಿರಿ ನೀವು ಹೆಂಗ ಗ್ರೂಪ್ ಹೆಂಗಾಯ್ತು ಎಲ್ಲ ನಿಮ್ಗೆ ತೋರಿಸ್ತೀನಿ ನಮ್ಮ ಮುಂದೆ. ಸೊ ಒಳ್ಳೆ ತನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸೊ ಅಣ್ಣ ಅವ್ರದ ಶೂಟಿಂಗ್ ಸ್ವಲ್ಪ ಸ್ಟಾಪ್ ಆಗೈತಿ, ಎದ್ರ ಸಂಬಂಧ ಆಗೈತೆ ಅಂತ ಹೇಳಿ ಅಣ್ಣ ಅವ್ರಿಗೆ ಕೇಳೋಣ. ಅಣ್ಣ ಇಲ್ಲೇ ಕೂತಾರ, ಬರ್ರಿ. ಯಾಕಣ್ಣ ಸ್ವಲ್ಪ ಶೂಟಿಂಗ್ ಸ್ಟಾಪ್ ಮಾಡಿದ್ರಲ್ಲ, ಲಂಚ್ ಬ್ರೇಕ್ ಏನು ತೊಗೊಂಡ್ರಿ ಅಣ್ಣ? ನಾವು ಮನೆ ಮುಂಜಾನೆ ಬಿಟ್ರೆ ಸಾಯಂಕಾಲ ನಮ್ಮ ಶೂಟಿಂಗ್ ಕೆಲಸ ಮುಗಿಯೋರಿಗೆ ನಮ್ಗೆ ಊಟದ್ದು ನೆನಪಿರಂಗಿಲ್ಲ, ನೀರಿಂದು ನೆನಪಿರಂಗಿಲ್ಲ. ಒಟ್ಟು ನಮ್ಮ ಕೆಲಸ ಮುಗಿಬೇಕು. ಯಾಕಂದರೆ ಇವರೆಲ್ಲರೂ ತಮ್ಮ ಕೆಲಸಗಳು ಬಿಟ್ಟು
ಇದ್ರ ಸಲ ಟೈಮ್ ತೆಗೆದು ಬಂದಿರ್ತಾರೆ. ಈಗ ಊಟ ತಿಂಡಿ ನೋಡ್ಕೊಂಡು ಕುಂತ್ರೆ ಅವ್ರ ಕೆಲಸ ಆಗಂಗಿಲ್ಲ. ಮತ್ತು ಶೂಟಿಂಗ್ ನಾನು ಸ್ಟಾಪ್ ಮಾಡಿಲ್ಲ, ಏನೋ ಒಂದು ಸ್ಕ್ರಿಪ್ಟ್ದಾಗ ಹಿಂದೆ ಮುಂದೆ ಆಗಕತ್ತಿದ್ದು, ಸ್ವಲ್ಪ ಡೈಲಾಗ್ಗಳು ಕನ್ಫ್ಯೂಸ್ ಆಗತ್ತಿತ್ತು, ಅದು ಮತ್ತೆ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡಿ. ಅಣ್ಣ ಸ್ಕ್ರಿಪ್ಟ್ ಎಲ್ಲ ಬರೀತೀರಣ್ಣ ನೀವು ಪೂರಾ? ಪೇ ಸ್ಕ್ರಿಪ್ಟ್ ಬರಲಾರ್ದಂಗೆ ಹೆಂಗೆ ಮಾಡಕ್ಕೆ ಬರ್ತದೆ? ಇಲ್ಲಣ್ಣ, ಅದು ಬರೀ ವಿಡಿಯೋ ನೋಡ್ತೀವಣ್ಣ ನಾವು, ಹಂಗೆ ಸುಮ್ ತಲೆ ಬಾಯಿಂದ ಏನೋ ತೊಗೊಂಡಿರ್ತೈತೆ ಅನ್ಕೊಂಡಿರ್ತೀವಣ್ಣ, ಅದ್ರ ಸಂಬಂಧ ಅಣ್ಣ ಕೇಳಿದೆ. ಕೆಲವೊಂದು ವೀಡಿಯೋಸ್ ಇರ್ತಾವಪ್ಪಿ, ಅವು ನ್ಯಾಚುರಲಿ ಬರ್ತಾವ, ಅದು ಶೂಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹಾಕ್ತೀವಿ. 99% ಸ್ಕ್ರಿಪ್ಟ್ ಇದ್ದೇ ಇರ್ತಾವೆ. ಹೆಂಗಂದರೆ ಎಲ್ಲ ಪ್ರತಿಯೊಂದು ಸ್ಕ್ರಿಪ್ಟ್ ನಾನು ಬರೆದು ಯಾರ್ದೇನು ಕ್ಯಾರೆಕ್ಟರ್ ಐತಿ, ಯಾರ್ದೇನು ಡೈಲಾಗ್ ಐತಿ, ಇವತ್ತೇನು ಕೆಲಸ ಮಾಡಬೇಕು, ಇವತ್ತೇ ಇಲ್ಲ, ಈಗ ಬರೋ ಒಂದು 5 ತಿಂಗಳವರೆಗೂ ನಾವು ಡೈಲಿ ಶೂಟ್ ಮಾಡಿದ್ರೂ ಅಷ್ಟು ಸ್ಕ್ರಿಪ್ಟ್ ನನ್ನ ಕಡೆ ರೆಡಿ ಅದಾವೆ ಎಲ್ಲ. ಆಮೇಲೆ ನಮ್ಮದು ರೀಲ್ಸ್ ಸಣ್ಣ 30 ಸೆಕೆಂಡ್ 40 ಸೆಕೆಂಡ್ ಬರ್ತಿದ್ವಲ್ಲ, ಅದ್ರ ಮೇಲೆ ಸ್ವಲ್ಪ ಗಮನ ಸ್ವಲ್ಪ ಕಡಿಮೆ ಮಾಡಿ ಲಾಂಗ್ ವೀಡಿಯೋಸಿಗೆ ಒಂದು ಒಳ್ಳೆ ಮೆಸೇಜ್, ಅವೇರ್ನೆಸ್ ಮೆಸೇಜ್ ನಾವು ಕೊಡಬೇಕಂತ ಎಲ್ಲ ಟೀಮ್ ನಿರ್ಧಾರ ಮಾಡಿದ್ದೀವಿ. ಸೊ ನೋಡಮ್ಮ ಏನೇನಾಗುತ್ತೆ. ಭಾಳ ಇದು ಹಾಕಿರ್ಬೇಕಣ್ಣ, ಬರೀಬೇಕು ಮೀನ್ಸ್ ಯಾರಿಗೆ ಯಾವ ಕ್ಯಾರೆಕ್ಟರ್, ಅದು ಅದ್ರ ಬಗ್ಗೆ ಯೋಚನೆ ಮಾಡೋದಾಯ್ತು. ನೀವು ಕಣ್ಣು ಕೆಳಗೆ ನಂದು ಡಾರ್ಕ್ ಸರ್ಕಲ್ ಏನು ಕಾಣಕತ್ತ ನೋಡೋ, ರಾತ್ರಿ ನಿದ್ದೆನೇ ಇರಂಗಿಲ್ಲ. ನಂದು ಏನು ಬರೆದಿರುತ್ತೆ ಆ ಸ್ಟೋರಿ ಕಂಪ್ಲೀಟ್ ಆಗೋವರೆಗೆ, ಲಾಸ್ಟ್ ಎಂಡ್ ಆಗೋವರೆಗೆ ನನ್ನ ನಿದ್ದೆ ಬರೋಂಗಿಲ್ಲ. ನಾ ಬರೆದು ಮಕ್ಕೊತೀನಿ. ಮತ್ತು ಮುಂಜಾನೆ ಎದ್ದು ಎಲ್ಲರಿಗೆ ಫೋನ್ ಮಾಡ್ಕೊಂಡು ಎಲ್ಲರಿಗೆ ಟೀಮಿಗೆ ಕಲೆಕ್ಟ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಕುಂತು ಟೀ ನಾಷ್ಟ ಏನೇನು ಮಾಡೋದು ಮುಗಿಸ್ಕೊಂಡು ಸ್ಪಾಟಿಗೆ ಬಂದುಬಿಡ್ತೀವಿ. ಶೂಟಿಂಗ್ ಸ್ಟಾರ್ಟ್ ಆಯಿತು, ಆನ್ ಸ್ಟಾಪ್ ಕೆಲಸ ನಡೀತಿರುತ್ತೆ. ಅದೇ ಅಣ್ಣ, ಇವತ್ತು ನಾನು ಅಣ್ಣ ಕೂಡನೇ ಪೂರಾ ಇದ್ದ ದಿನ, ಆಲ್ಮೋಸ್ಟ್ ಈಗ ಫುಲ್ ಡೇ ನಿಮ್ಗೆ ಬಂದಿತ್ತು. ಆದ್ರೆ ಅಣ್ಣ ಮುಂಜಾನೆ ಅಣ್ಣ ಕೂಡನೇ ಇದ್ದೀನಿ. ಅಣ್ಣ ಎಲ್ಲರಿಗೆ ಫೋನ್ ಮಾಡಿ ಪರ್ಸನ್ ಕಾಲ್ ಮಾಡಿ ಬರ್ರಿ ಅಂತ ಶೂಟಿಗೆ ಕರೆಸ್ಕೊಂಡು ಅಲ್ಲೆಲ್ಲ ಅವರಿಗೆ ಕಾಫಿ ಟೀ ಎಲ್ಲ ಮಾಡಿಸಿ ಆಮೇಲೆ ಶೂಟಿಗೆ ಕರ್ಕೊಂಬಂದು ಅಣ್ಣ ಅವರಿಗೆಲ್ಲ ಹೇಳಿ ಮುಂದೆ ಆಮೇಲೆ ಮಾಡಿಸ್ತಾರೆ. ಸೊ ನೀವು ನೋಡು 30 ಸೆಕೆಂಡ್ ವೀಡಿಯೋ ಹಿಂದೆ ತಾಸುಗಟ್ಲೆ, ಒಂದು ದಿನ 2 ದಿನಗಟ್ಲೆ ಸ್ಟ್ರಗಲ್ ಇರ್ತೈತಿ. ಸೊ ನಿಮ್ಗೆ ನಗಿಸ್ಬೇಕಂತ ಹೇಳಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಹಿಂದೆ ವಿಡಿಯೋದಾಗೂ ನೋಡಿರಿ ನೀವು ಆಲ್ರೆಡಿ ಅದನ್ನು. ಅಣ್ಣ ಈಗ ನಿಮ್ಮ ನೋಡಿ ಇನ್ಸ್ಪೈರ್ ಆಗಿ ಮಂದಿ ವಿಡಿಯೋ ಮಾಡ್ಬೇಕಂತ ಇರ್ತಾರಣ್ಣ, ಅವ್ರಿಗೆ ಏನು ಸಜೆಷನ್ ಕೊಡ್ತೀರಣ್ಣ? ಇನ್ಸ್ಪೈರ್ ಆಗಿ ನನಗೆ ನೋಡಿ ಇನ್ಸ್ಪೈರ್ ಆಗೋದು ಸಾಕಷ್ಟು ಜನ ಇದ್ದಾರೆ. ಈಗ ನನ್ನ ಹೆಸರು ಹೇಳಂಗಿಲ್ಲ, ಆಲ್ಮೋಸ್ಟ್ ಆಲ್ ನನ್ನ ಲೆಕ್ಕಕ್ಕೆ ಮಂದಿ ಹೇಳ್ತಾರಲ್ಲ, ಬಿಜಾಪುರದ ಲ್ಯಾಂಗ್ವೇಜ್ದಾಗ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೆ ನೀವು ಅಂತ. ಅದನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಊರದಾಗ ತಮ್ಮ ಊರದಾಗ ತಮ್ಮ ಭಾಷೆದಾಗ ಎಲ್ಲ ಸ್ಟಾರ್ಟಪ್ ಮಾಡ್ಕೊಂಡ್ರು. ನನಗೆ ಅದರ್ಲಿಂದ ಭಾಳ ಖುಷಿ. ಯಾಕಂದರೆ ನಾನು ಒಬ್ಬನೇ ಎಲ್ಲರಿಗೆ ನಗ್ಸೋಕ್ಕಾಗಲ್ಲ, ಎಲ್ಲರೂ ಒಂದೊಂದು ಟ್ಯಾಲೆಂಟ್ ತಮ್ಮ ಟ್ಯಾಲೆಂಟ್ ತೋರಿಸ್ಬೇಕಂತ ನನಗೆ ಇಷ್ಟ ಇತ್ತು. ಮತ್ತು ನನ್ನ ಕಡೆ ಯಾರು ಬರಲಿ, ನೀ ಯಾಕೆ ನಮ್ಮ ಕಡೆ ಬಂದ್ಯಪ್ಪ, ನಾನು ನಿನ್ನ ಸಪೋರ್ಟ್ ಮಾಡಿದರೆ ನೀವು ಮುಂದೆ ಹೋಗ್ತೀನಿ, ನಾನು ಹಿಂದೆ ಉಳಿತೀನಿ, ನನ್ನ ಕಡೆ ಅದೆಲ್ಲ ಇಲ್ಲ, ನೀವು ಯಾರೇ ಬರ್ರಿ ವೆಲ್ಕಮ್. ಹಂಗೆ ನಾನು ಯೋಚನೆ ಮಾಡ್ತಿದ್ರಿ ನೀನು ನನ್ನ ಭಾಗಕ್ಕೆ ಕುಂದಿರ್ತಿದ್ದಿಲ್ಲ. ಈ ನಮ್ಮ ಟೀಮ್ದಾಗ ಬಾಬಾ ಮ್ಯಾಗ್ನಮ್ ಅದಾನ, ಮುರ್ತುಜ್ ಮ್ಯಾಗ್ನಮ್ ಅದಾನ, ನಮ್ಮ ರಜಾಕ್ ಬೈ, ಬಬ್ಲು, ಅಜೀಮ್ ಬೈ, ಜಾಫರ್ ಬೈ, ಅರ್ಬಾಜ್, ಇನ್ನೊಂದು ಆಸಿಫ್ ಅರ್ಬಾಜ್, ಇವರಿಬ್ಬರು ನಮ್ಮ ಟೀಮ್ದಾಗ ಇದ್ದೂ ಒಂದು ಅವರು ಅದಕ್ಕೇನಂತಾರಪ್ಪ, ಬೈ ಬರ್ತ್ ಒಂದು ಕಂಟೆಂಟ್ ಹೊರಗೆ ಬಂದೈತಿ. ಅವ್ನು ಯಾರಪ್ಪ ಅಂದರೆ ನೀವು ಭೇಟಿ ಮಾಡಿಸ್ತೀನಿ. ಆಸಿಫ್ ಯಾರೇ ಅರ್ಬಾಜ್ ಗೊತ್ತಿಲ್ಲ ವೀಕ್ಷಕರೇ, ನಾನು ಆಸಿಫ್ ಮ್ಯಾಗ್ನಮ್. ಇವನಿಗೆ ನಾವೇನು ಕಲಿಸಿಲ್ಲ, ಇವನೇನು ನಮ್ಮ ಕಡೆ ಕಲ್ತಿಲ್ಲ. ನಮ್ಮ ಕಡೆ ಕಲ್ತಿದ್ದು ಏನಪ್ಪ ಅಂದರೆ, ಒಂದು ಕ್ಯಾಮ್ರಾಗೆ ಏನು ಫೋಕಸ್ ಮಾಡಬೇಕು, ವಾಯ್ಸ್ ಹೆಂಗೆ ರೆಕಾರ್ಡ್ ಮಾಡಬೇಕು, ಎಡಿಟಿಂಗ್ ಹೆಂಗೆ ಮಾಡ್ಕೋಬೇಕು, ಶೂಟ್ ಹೆಂಗೆ ಮಾಡಬೇಕು, ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು, ಇಷ್ಟನ್ನು ನಾನು ಕಲಿಸಿದ್ದು. ಮಿಕ್ಕಿದೆಲ್ಲ ಏನು ಬೈ ಬರ್ತ್ ಇವ್ನ ಟ್ಯಾಲೆಂಟ್ ಒಳಗಿತ್ತು, ಅದು ದೇವರು ಒಂದು ಟೈಮಿಗೆ ಒಂದು ಸಮಯಕ್ಕೆ ಹೊರಗೆ ತಂದಾನ. ಅದು ಕಲೆ ಏನಂತ ನಿಮಗಂತೂ ಗೊತ್ತೈತಿ. ಈಗ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡಕತ್ತಾರ ಅವ್ರಿಗೆ ಗೊತ್ತಾಯ್ತು ಇಲ್ಲೋ. ಇನ್ನೊಂದು ಸಲ ಒಂದು ಶಾರ್ಟ್ ತೋರಿಸ್ಬಿಡಮ್ಮ. ಒಂದು ಸತಿ ಅವರು ಏನು ಟ್ಯಾಲೆಂಟ್ ಅದ ಅಂತೇಳಿ ನೀವು ಭಾಳ ಮಂದಿ ನೋಡಿರ್ಲಿಕ್ಕಿಲ್ಲ. ಭಾಳ ಮಂದಿ ಬಿಜಾಪುರ್ನಾಗ ಭಾಳ ಫೇಮಸ್ ಅದಾರ, ಹೊರಗೂ ಅದಾರ. ಸೊ ಯಾರು ನೋಡಿಲ್ಲ ಅವ್ರು ಫಸ್ಟ್ ಟೈಮ್ ನೋಡ್ಲಾತ್ತೀರಿ, ಅವ್ರು ಏನು ಥರ ವೀಡಿಯೋ ಮಾಡ್ತಾರೆ ಅನ್ನೋದು ನೀವು ನೋಡ್ರಿ. ವಿಜಯಪುರ ನಗರದ ಗೌರ್ಮೆಂಟ್ ಹೈಸ್ಕೂಲದಲ್ಲಿ ನಾವು ಬಿಟ್ಟಿದ್ದೇವೆ. ಉಮರ್ ಮ್ಯಾಗ್ನಮ್ ಟೀಮ್ ಜೊತೆ ನಾವು ಶೂಟಿಂಗ್ ಮಾಡಲು ಬಿಟ್ಟಿದ್ದೇವೆ. ನೀವು ನೋಡಿಬಿಟ್ಟಿದ್ದೀರಿ, ನಮ್ಮ ಅಣ್ಣನೂ ಬಿಟ್ಟಿದ್ದಾನೆ. ಸ್ವಾಗತ ಇದೆ ನಮ್ಮ TV9 99 ನ್ಯೂಸ್ ಚಾನಲ್ಗೆ. ಕ್ಯಾಮ್ರಾಮ್ಯಾನ್ ಪ್ರಭು ಜೊತೆ ನಾನು ಆಸಿಫ್ ಮ್ಯಾಗ್ನಮ್. ಇದು ನಾವೇನು ಕಲಿಸಿಲ್ಲ ಅವನಿಗೆ. ಅವನು ಬೈ ಬರ್ತ್ ಅವನ ಕಲೆ ಇತ್ತು, ಆ ಕಲೆಗೆ ಜನರು ಪ್ರೀತಿ ಕೊಡಾಕತ್ತಿದ್ರು. ಅದಕ್ಕೆ ಆ ಕಲೆ ಮೇಲೆ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಹೊಂಟಿದ್ದಾನೆ. ನಾನು ಇವತ್ತಾದರೂ ಅವನಿಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಕಂಟೆಂಟಿಗೆ ತಲೆ ಕೆಡ್ಸ್ಕೊಬೇಡಪ್ಪಿ. ಪ್ರತಿಯೊಂದು ಅವನ ಅದ್ರ ಸಲಾಗ ಅವನು ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಲೇಡೀಸ್ ಕ್ಯಾರೆಕ್ಟರ್ ಮಾಡ್ತಾನೆ, ಭಾಳ ಚೆನ್ನಾಗಿ ಮಾಡ್ತಾನೆ.
ಒಟ್ಟು ಪಬ್ಲಿಕ್ ಎಂಟರ್ಟೈನ್ಮೆಂಟ್ ನಮ್ಗೆ ಕೊಡೋದು ನಮ್ಮ ಒಂದು ಉದ್ದೇಶ ಐತಿ. ನಾವು ಸಾಯೋವರೆಗೆ ನಮ್ಮೆಲ್ಲ ಟೀಮ್ ಕೊಡಕ್ಕೆ ನಾವು ತಯಾರಿದ್ದೀವಿ. ಅಣ್ಣ ಈ ಟೀಮ್ ಸ್ಟಾರ್ಟ್ ಆಗ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ನಿಮ್ಮದು ಒಂದು ಹಳೆಯ ವಿಡಿಯೋ ಒಂದು ಕಡೆ ನಿಂತಿದ್ದೀವಿ, ನಾನು ಕ್ಯಾಮ್ರಾ ಆನ್ ಇಟ್ಟಿದ್ದೆ, ಒಂದು ಒಬ್ಬರ ಜೊತೆ ಮಾತಾಡಕತ್ತಿದ್ದ, ಅದು ನಾನು ಶೂಟ್ ಮಾಡಿದೆ. ಹಾಂ ಅದು ಸುಮ್ಮನೆ ಸ್ಟೋರಿ ಹಾಕಿದ್ದೆ, ಆ ಸ್ಟೋರಿಗೆ ಭಾಳ ವ್ಯೂಸ್ ಹೋಗ್ಬಿಟ್ಟು ಆವಾಗ ನನ್ನ ಫ್ಲ್ಯಾಶ್ ಆಯ್ತು. ಹಾಂ ಈ ದಾರಿ ನಮ್ಗೆ ಮುಂದುವರಿಸ್ತದೆ. ಅದಾದಮೇಲೆ ಮತ್ತು ಒಂದು ಬಾಗಲಕೋಟ್ ATM ಇಂಗ್ಲೀಷ್ದಾಗ ಮಾತಾಡಿ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಕ್ಲಿಕ್ ಆಯಿತು. ಆ ವಿಡಿಯೋ ವರ್ಲ್ಡ್ ವೈಡ್ ವೈರಲ್ ಆಯಿತು. ಕೆನಡಾ ಪೇಜಲ್ಲಿ, ಮಲೇಷ್ಯಾ ಪೇಜಲ್ಲಿ, ಸೌದಿ ಅರಬ್ ಪೇಜಲ್ಲಿ, ಯಾರ್ಯಾರು ಎಲ್ಲೆಲ್ಲ ಸುಡ್ಕೊಂಡು ನನಗೆ ಗೊತ್ತಿಲ್ಲ ಹಾಕಿದ್ರು. ನನ್ನ ಚಾನಲ್ದಾಗ 1,500,000 ಹೋಗಿತ್ತು. ಆ ವಿಡಿಯೋಲಿಂದ ಎಲ್ಲರೂ ಅದಾದಮೇಲೆ ಬಾವ ಬಂದ, ಆಮೇಲೆ ಇವನು ಬಂದ, ಏನ್ಲಿ ನಿನಗೆ ನಾಚಿಕೆ ಗೀಚಿಕೆ ಐತಿಲ್ಲ, ಏನು ಕೆಲಸ ಮಾಡಕತ್ತಿ, ಎದಕ್ಕೆ ಮಾಡಕತ್ತಿ, ಅದೆಲ್ಲ ಬೀಳ್ಳೆ ಕೆಲಸ ಮಾಡಮ್ಮ ಬಾ ಇಲ್ಲಿ ಅಂದ. ಆಯ್ತು ಬಾ, ಈಗ ನಾನೇ ಸೇರಿನಿ. ಸ್ವಲ್ಪ ಟೈಮ್ ಹೋದ್ಮೇಲೆ ಇವನಿಗೆ ಗೊತ್ತಾಯ್ತು. ನಾವು ಈಗ ಪ್ರತಿಯೊಂದು ಯಾವುದು ಊರಿಗೆ ಹೋಗಲಿ, ಯಾವುದು ಓಣಿಗೆ ಹೋಗಲಿ, ರಾತ್ರಿ 2 ಗಂಟೆಗಳ ನಿಂತು ಚಾ ಕುಡಿಯಮ್ಮಪ್ಪ ಅಂತ ನಿಂತರೆ ಒಂದು ಸೆಲ್ಫಿಯರ ತೊಗೊತಾರೆ. ಆ ದೇವ್ರು ನಮ್ಗೆ ಆ ಲೆವೆಲಿಗೆ ಬೆಳೆಸ್ಬಿಟ್ಟಾನ. ನಾ ದೇವ್ರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀವಿ. ನಾನು ನನ್ನ ಟೀಮು ಯಾವತ್ತೂ ಜೊತೆ ಇರ್ತೀವಿ, ಕೆಲಸ ಮಾಡ್ತಿರ್ತೀವಿ. ಅಣ್ಣ ಈಗ ನೀವು ಈ ಥರ ಕ್ರೇಜಿ ಫ್ಯಾನ್ ಯಾರೇ ಬಂದು ಏನ್ರಿ ಒಂದು ಮೂಮೆಂಟ್ ಅಂಥವೇನ್ರಿ ಅದಾವ ಅಣ್ಣ? ಅಂಥ ಸಾಕಷ್ಟು ಅದಾವ. ನಾವು ಫಸ್ಟ್ ಸಾಕಷ್ಟು ಜನ ಅದಾರ. ನಾವು ಹುಬ್ಳ್ಯಾಗಿದ್ದಾಗ ದಾದು ಅಂತ ಅವ್ನು ಗೋವಾಲಿಂದ ಬಂದಿದ್ದ, ನಾನು ಭೇಟಿಯಾಗ. ನಾವು 3 ದಿವಸ ಹುಬ್ಳಿದಾಗಿದ್ದೀವಿ. ನಾವು ಈಗ ಹುಬ್ಳಿದಾಗ ಫಸ್ಟ್ ಎಂಟ್ರಿ ಇತ್ತು ನಮ್ಮದು. ಒಬ್ರು ಇರ್ಷಾದ್ ಬೈ ಅಂತ ನಮ್ಮ ಕರ್ಕೊಂಡು ಅವ್ರ ಕಡೆ ಇವ್ರ ಕಡೆ ಅವ್ರಿಗೆ ಕಾಲ್ಸ್ ಬರೋಕೆ ಸ್ಟಾರ್ಟ್ ಆದವು. ನಮ್ಮ ಕಡೆ ಕರ್ಕೊಂಬರ್ರಿ, ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ನು ನನಗೆ ಫೋನ್ ಮಾಡಿದ, ಅಣ್ಣ ನಾನು ಇಲ್ಲಿದ್ದೀನಿ, ಎಲ್ಲಿ ಬರಲಿ ಅಂತ. ಅಪ್ಪಿ ನಾವು ಇಲ್ಲಿದ್ದೀವಿ, ಇಲ್ಲಿ ಬಂದುಬಿಡ ಅಂತ ಹೇಳ್ತೀನಿ. ಇಲ್ಲಿ ಮುಗಿತೈತಿ, ಅವ್ನು ಆಟೋ ತೊಗೊಂಡು ಇಲ್ಲಿ ಬರ್ತಾನೆ, ನಾವು ಅಲ್ಲಿ ಹೋಗಿರ್ತೀವಿ. ಮತ್ತು ಅಲ್ಲಿ ಫೋನ್ ಅಂತ, ಅಣ್ಣ 2 ದಿವಸ 1,500,000 ಆಟೋಕ್ಕೆ ಹಾಕ ನಾವು. ಮತ್ತು ಲಾಸ್ಟ್ ಡೇ ಅವನಿಗೆ ಭೇಟಿ ಆದೀವಿ. ಮತ್ತು ರಾತ್ರಿ ಎಲ್ಲ ನಮ್ಮ ಜೊತೆ ಎದ್ದು ಊಟ ಮಾಡಿ ಹೋದ. ಇಂಥ ಕ್ರೇಜಿ ಫ್ಯಾನ್ಸ್ ಭಾಳ ಅದಾರ. ಅವ್ರ ಫ್ಯಾನ್ಸ್ ಅದಾರಂತ ನಾವು ಇದೀವಿ. ಅದು ಐತಣ್ಣ. ಅಣ್ಣ ನೀವು ಮೀನ್ಸ್ ಏನು ಮೆಸೇಜ್ ಕೊಡ್ತೀರಣ್ಣ ಈಗ ಮಾಡೋರಿಗೆ, ಅವ್ರಿಗೆ ಹೆಂಗೆ ಯಾವ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಹಾಕೋದು? ಮೀನ್ಸ್ ಸ್ವಲ್ಪ ಮಂದಿ ಏನು ಮಾಡ್ತಾರಣ್ಣ, ಒಂದು 4-5 ವಿಡಿಯೋ ಮಾಡ್ತಾರೆ, ಅವ್ರು ರೀಚ್ ಆಗ್ಲಿಕ್ಕಾರೆ ಏನು ಬಿಡೋಪ್ಪ ಆಗೋದಿಲ್ಲ ನಮ್ಮ ಕೈಲಿ ಅದು ಬಿಟ್ಬಿಡ್ತಾರಣ್ಣ. ಅವ್ರಿಗೆ ಏನು ನಿಮ್ಮ ಕಡೆಯಿಂದ ಏನು ಮೋಟಿವೇಶನ್ ಒಂದು ಏನು ರೀ ಅಣ್ಣ? ನೋಡಪ್ಪಿ, ಒಂದು ಮಾತು ಹೇಳ, ಕೆಲಸ ಯಾವತ್ತೂ ಪ್ರೀತಿಲಿಂದ ಮಾಡಬೇಕು. ಈ ಕೆಲಸ ನಾನು ಮಾಡಲೇಬೇಕು, ನನ್ನ ಮೇಲೆ ಒತ್ತಾಯ ಐತಿ, ನನ್ನ ಮೇಲೆ ಫೋರ್ಸ್ ಐತಿ, ನಾನು ಅದ್ರ ಸಲುವಾಗಿ ಈ ಕೆಲಸ ಮಾಡ್ಬೇಕಂತ ಯಾವತ್ತೂ ತಲೆಯಾಗಿರಬಾರ್ದು. ಅದ್ರದ್ದು ಒಂದು ಮಾಡೋಕ್ಕೆ ಒಂದು ಹಾಬಿ ಇರಬೇಕು, ಒಂದು ಪ್ರೀತಿ ಇರಬೇಕು. ಆ ಕೆಲಸ ನೀನು ಮಾಡಿಲ್ಲ ಅಂದರೆ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ದಿನ ಪೂರ್ತಿ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು. ಹಂಗಿರ್ಬೇಕು. ಅವನೇ ಆ ಕೆಲಸ ಮಾಡಬೇಕು. ಅದು ವಿಡಿಯೋ ಮಾಡೋದಿರಲಿ, ನೀ ಸ್ಟಡಿ ಮಾಡೋದಿರಲಿ, ಕೆಲಸ ಕಲಿಯೋದಿರಲಿ, ಒಂದು ಏನೋ ಇರಲಿ, ಆ ಕೆಲಸದ ಮೇಲೆ ನಿನಗೆ ಪ್ರೀತಿ ಇರಬೇಕು. ನೀನು ಅವಾಗೇ ಆ ಕೆಲಸ ಮುಂದುವರೆಸ್ತಿ. ಅವು ಒಂದಿಲ್ಲ 1000 ವಿಡಿಯೋ ಹೋಗಿಲ್ಲ ಅಂದ್ರೂ ಮತ್ತೆ ರೆಡಿ ಆಗ್ತೀನಿ. ಮತ್ತೆ ಥ್ಯಾಂಕ್ ಯು ಸೊ ಮಚ್. ಒಂದು ನಾ ಹೇಳ್ತೀನಿ, ಎಲ್ಲಕ್ಕಿಂತ ಹೇಳಿದ್ರಲ್ಲ ಅವರು ವಿಡಿಯೋ ನಾನು ಎಲ್ಲರೂ ಸಿಕ್ಕರು. ಮೊದಲು ಫಸ್ಟ್ ಎಲ್ಲರೂ ಸಿಕ್ಕಿದ್ರಂತ ನನ್ನ ಹೆಸರು ಲಾಸ್ಟಿಗೆ ತೊಗೊಂಡ್ರು ಅವರು. ಯಾಕೆ ತೊಗೊಂಡ್ರು? ನಾವು ಇವ್ರ ಮಾಮ ನಾಳೆ ಕಾಸ ಅಂದ್ರೆ ಫಸ್ಟ್ ದೋಸ್ತ್ ನಾನೇ ಬಿಜಾಪುರ್ಗೆ. ಅವಾಗ್ಲಿಂದ ಅದೇವು ನಾವು 22 ವರ್ಷ ಆಯ್ತು ನಾವು ದೋಸ್ತಾಗಿ. ಈಗ ಎಲ್ಲರೂ ಆಯ್ತು. ದೋಸ್ತ್ ಅಂತೂ ಮೊದಲಿಂದ ಅದಾನ, ಟೀಮ್ ಮೆಂಬರ್ ಲಾಸ್ಟ್ ಅದಾನ. ಬಾಲಿ ಅಂದಾಗ ಬಂದಿಲ್ಲ, ನನಗೆ ಬೈದ ಅಂತ ಏನು ಹುಚ್ಚ ಕೆಲಸ ಮಾಡ್ಕೊಂಡು ತಿರುಗಾಡಕತ್ತಿಲ್ಲ ಅಂತೇಳಿ. ಈಗ ತಾನೇ ಲಾಸ್ಟ್ ಬಂದ, ಅದಕ್ಕೆ ಲಾಸ್ಟ್ ತಗೊಂಡು ನಾ ಹೇಳತ್ತೀನಲ್ಲ, ನಾ ಬೈದೆ ಅಂತ ಹೇಳಿದೆ. ಇದು ಏನು ಮಾಡತ್ತಿಲ್ಲ ಹುಚ್ಚ ಕೆಲಸ, ಇದು ಬಿಟ್ಟು ಎಲ್ಲರೂ ದುಡಿಲಾಕ ಹೋಗು ನಡಿಯದ್ದ. ಈಗಂದ್ರೆ ಅವ್ರು ದುಡಿಲಾಕ ನನಗೆ ಬಿಡಿಸ್ಯಾರ ಅವರು. ಈ ವಿಡಿಯೋನಾಗ ಬರ್ಲಾಕ ದುಡಿಯಾಕ ಹೋಗೋದು ಬೇಕಾಗಿಲ್ಲ ಅಪ್ಪಿ, ತಾನೇ ಬಂದ್ಬಿಡ್ದ. ಅದ್ರ ಸಲಾಗಿ ಹೇಳಿದ್ದೆ, ನಾನೇ ಫಸ್ಟ್ ದೋಸ್ತ್ ಇದ್ರಾಗ ಹೇಳಿದ್ದು. ಅದು ಪ್ರೂಫ್ ಮಾಡಕ್ಕೆ ಒಂದು ಪೇಪರ್ ತರ್ತೀನಿ ನೋಡಿ, ಕೋರ್ಟಿಗೆ ಹೋಗಿ. ಇವರು ನಮ್ದು ಹೊಸ ನಮ್ಮ ಹಳೆ ಊರದಾಗ ಹೊಸ ಕಲಾಕಾರರು, ಭಾರಿ ದೊಡ್ಡ ಕಲಾಕಾರರು. ಇವ್ರ ಹೆಸರು ಬಬ್ಲು. ಹನಿ ಸರಾಯಿ ಕುಡ್ದಿಲ್ಲ, ಆದರೆ ಹಂಗೆ ಅಣ್ಣ ಒಂದು ಏನರ ಒಂದು ಬೈಟ್ ಒಂದು ಆ್ಯಕ್ಟ್ ನಿಮ್ದು ಕಡೆ ಅಂತ ನಿಮ್ಮ ಸ್ಟೈಲ್ದಾಗ
ನೋಡ್ರಿ ಸರ್, ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ. ಹಾಂ ಅಣ್ಣ. ಹುಟ್ಟಿದ್ದರೆ ಕನ್ನಡನಾಡು ಹುಟ್ಟಬೇಕು, ಬಿಟ್ಟಿದ್ದರೆ ಬಿಜಾಪುರ ಬಿಡಬೇಕು. ಥ್ಯಾಂಕ್ಸ್ ಅಣ್ಣ. ಸೊ ಈ ಸೀರೀಸ್ ಈ ಎಪಿಸೋಡ್ ಇಲ್ಲೇ ಎಂಡ್ ಆಗತ್ತ. ಹೋಪ್ ಎಲ್ಲಾರ್ಗು ಇಷ್ಟ ಆಗೈತಿ, ಚಲೋ ಅನ್ಸಿತ್ತ ನಾ ಅನ್ಕೋತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಫೇಸ್, ಇನ್ನೊಂದು ಸ್ಟೋರಿ, ಇನ್ನೊಂದು ಫುಲ್ ಡೇ ಜೊತೆ ನಾ ಸಿಗ್ತೀನಿ ನಿಮ್ ಕೂಡ. ಸೊ ಅಲ್ಲಿ ತನ ಸ್ಟೇ ಟ್ಯೂನ್.